ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಹಾಸ್ ಕನ್ನಡಿಗ. ಇಷ್ಟು ದಿನ ಕಮೆಂಟ್ರಿ ಮಾಡ್ತಿದ್ದಿ, ನಾನು ಇವತ್ತಿಂದ ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ 1 ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಕ್ಯಾಮ್ರಾ ಇಟ್ಕೊಂಡು ಇವತ್ತು ಕಾಲೇಜ್ ಮುಂದಕ್ಕೆ ಹೋಗ್ತೀನಿ. ಯಾರ್ಯಾರು ರಿಯಾಕ್ಷನ್ ಹೆಂಗಿರುತ್ತೆ ಫಸ್ಟ್ ಡೇ ಲಾಗ್ಗೆ, ಯಾರ್ಯಾರು ಯಾವ್ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಗೈಸ್. ಫಾರ್ಮಸಿನ ಮುಗಿಸಿ ಫಾರ್ಮ್ ಡಿನ ಮಾಡ್ತಾ ಇದ್ದೀನಿ ಆದಿತ್ಯ ಬೆಂಗಳೂರು ಇನ್ಸ್ಟಿಟ್ಯೂಷನ್ ಆಫ್ ಫಾರ್ಮಸಿನಲ್ಲಿ. ಎಷ್ಟೋ ದಿನದಿಂದ ಕಾಲೇಜಿಗೆ ಹೋಗ್ತಾ ಇದ್ದೆ, ಬಟ್ ಇವತ್ತಿಂದ ಲಾಕ್ಸ್ ಮಾಡಬೇಕು ಅಂತ ಹಂಗೂ ಹಿಂಗೂ ಧೈರ್ಯ ತಗೊಂಡ್ಬಿಟ್ಟು ಲಾಕ್ಸ್ ಮಾಡೋಣ ಅಂತ ಹೊರಟಿದ್ದೀನಿ. ನಮ್ಮ ಕಾಲೇಜವ್ರ ರಿಯಾಕ್ಷನ್ನು, ಕಾಲೇಜು ಡೈಲಿ ಕಾಲೇಜಲ್ಲಿ ಏನೇನಾಗುತ್ತೆ ಅಂತ ಇವತ್ತಿಂದ ಪಿನ್ ಟು ಪಿನ್ ಅಪ್ಡೇಟ್ಸ್ ಬರುತ್ತೆ. ನಮ್ಮ ಕಾಲೇಜಿಗೆ ಬಂದೇ ಬಿಟ್ಟೆ ನಡ್ಕೊಂಡು. ರೂಮ್ ಹತ್ರದಿಂದ ಕಾಲೇಜಿಗೆ ಒಂದು ಸ್ವಲ್ಪ ದೂರ ಆಗುತ್ತಷ್ಟೇ. ಅಲ್ಲಿಂದ ಕಾಲೇಜಿಗೆ ಬಂದೆ. ಇದೇ ನೋಡಿ ನಾವು ಓದ್ತಿರೋಂಥ ಬೆಂಗಳೂರು. ಗೈಸ್, ಕ್ಲಾಸ್ ರೂಮಿಗೆ ಬಂದೆ. ಹೇಳು ಮಹೇಶ್. ಮಹೇಶ್ ಒಬ್ಬನೇ ಕುಂತಿದ್ದಾನೆ ಪಾಪ. ಮಹೇಶ್, ಇವತ್ತಿಂದ ಲಾಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ಹೇಳ್ತೀಯ? ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆ ಮಹೇಶ್, ಹೇಳ್ರಪ್ಪ. ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ಹೇಳ್ತೀಯ? ವಂಶಿ, ಏನು ಹೇಳ್ತೀಯ? ಕೈ ಕೊಡು. ಇರಲಿ, ಧನುಷ್ ಅವರೇ ಏನು ಹೇಳ್ತೀರಾ? ಎಲ್ಲ ನೀವೇ ಸಪೋರ್ಟ್ ಮಾಡಬೇಕು. ನೆನ್ನೆ ಮೆಸೇಜ್ ಮಾಡಿದ ಇವನೇ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ನೆನ್ನೆ ಮೆಸೇಜ್ ಮಾಡಿದ. ಅಣ್ಣ ಹುಡುಗಿರ್ತಾರ ಮುಖಾಮುಖಿ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಹೇಳು, ಇವತ್ತಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ಹೇಳ್ತೀಯ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಇವತ್ತಿಂದ ಯೂಟ್ಯೂಬ್ ಲಾಕ್ ಸ್ಟಾರ್ಟ್. ನೀನು ಹೇಳು. ಅವ್ರು ಗೈಸ್ ನೋಡಿ, ಒಂದು ಕಡೆ ಸೋಹನ್ ಮತ್ತೆ ಅವ್ನ ಫ್ರೆಂಡ್ ಬಂದವ್ರೆ. ಇವರು ಸಪೋರ್ಟ್ ಮಾಡ್ತೀವಿ ಕನ್ನಡ ಮಾಡು ಲಾಕ್ಸ್ ಅಂತ ಹೇಳೋರೆ. ಇವತ್ತಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೋಹನ್, ಏನು ಹೇಳ್ತೀಯ ಲಾಕ್ಸ್ಗೆ? ಒಳ್ಳೆ ಡೈಲಿ ವ್ಲಾಗ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ಏನೋ ನಾವು ಬರ್ತಾ ಇರ್ತೀವಿ, ಅವಾಗ ಮಾಡಿ ಅಲ್ಲಿ ವಿಶ್ ನಾವು ಅದೇ ಸಪೋರ್ಟ್ ಮಾಡ್ತೀವಿ. ಇದೇ ಅಲ್ಲ ಫಸ್ಟ್ ಟೈಮ್ ಎಲ್ಲ ಎಲ್ಲರೂ ಮಾಡ್ತೀವಿ, ಅರೇಂಜ್ ಮಾಡ್ತೀವಿ. ಒಳ್ಳೆಯದಾಗಿ ಓಕೆ ನೋಡಿ. ಇಷ್ಟು ಹೇಳೋರೆ ಎಲ್ಲರೂ ಹೇಳಿದ್ರು, ಬಟ್ ಇಲ್ಲಿದ್ದಾರೆ ಹೇಳಿದೆ ಅವ್ರ ಫ್ರೆಂಡ್ಸ್ ಬರಲಿ ಅಂತ ಕಾಯ್ತಾವೆ ಇದ್ರು. ಹೇಳ್ದೆ ಇದ್ರು, ನೀವು ಹಾರ್ಡ್ ವರ್ಕ್ ಇದ್ರೆ ಆರಾಮಾಗಿ ಸಕ್ಸಸ್ ಆಗ್ತೀನಿ. ಗೈಸ್, 3rd ಅವರ್ ಸೆಮಿನಾರ್ ಅಲ್ಲಿ ಕ್ವಿಜ್ ಅಂತ ಹೇಳಿದ್ರು. ಇಲ್ಲಿ ಅಭಿ ಮತ್ತೆ ಧನುಷ್ ರೆಡಿ ಮಾಡ್ತಾವ್ರೆ. ನೋಡಿದ್ರೆ ಇನ್ನ ಯಾರು ಜನ ಸಾಗರ ಬಂದ್ಮೇಲೆ ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ನೋಡೋಣ ಇವತ್ತಿನ ಕ್ವಿಜ್. ಇವರು ಹುಡುಗನ್ ತಂದೆ, ಮಾತೇ ಆಡೋಲ್ಲ. ಇವಳು ಹುಡುಗನ್ ತಂಗಿ, ಮಾತೇ ನಿಲ್ಸಲ್ಲ. ಇವರು ನಿಮ್ಮಮ್ಮ. ತುಂಬಾ ಮಾತಾಡ್ತಾರೆ. ಯಾವ ತಿಂಗಳಲ್ಲಿ 28 ದಿನ ಇರುತ್ತೆ? ಕರೆಕ್ಟ್. ನದಿ ಹರಿಯುತ್ತೆ ಆದ್ರೆ ನೀರಿರಲ್ಲ. ಏನು? ನದಿ ಹರಿತಾ ಇರುತ್ತೆ ಬಟ್ ನೀರ್ ಕಾಣಿಸಲ್ಲ. ಎಲ್ಲಿ? ನದಿ ಹರಿತಾ ಇರುತ್ತೆ ಆದ್ರೆ ಕಾಣಿಸಲ್ಲ. ಎಲ್ಲಿ ಕಾಣಿಸಲ್ಲ? ನದಿ ಹರಿತಾ ಇದ್ರು ಎಲ್ಲಿ ಕಾಣಿಸಲ್ಲ? ಇವಾಗ ಎಲ್ಲ ಫಾರ್ಮಸಿ ಸ್ಟೂಡೆಂಟ್ಗಳು, ಫಾರ್ಮ್ ಡಿ ಸ್ಟೂಡೆಂಟ್ಗಳು ಆಗಿರೋದ್ರಿಂದ ಫಾರ್ಮಸಿ ಬಗ್ಗೆ ಕೇಳೋಣ. ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಅಮ್ಮನ ಪಿಂಡ. ತಪ್ಪು. ಆರ್ಗನ್ ನಮ್ಮ ದೇಹದಲ್ಲಿ. ಲಿವರ್. ತಪ್ಪು. ಮಹೇಶ್, ಇವಾಗ ನಿಮ್ಮ ಟೀಮ್ಗೆ. ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ವಿಚ್ ಆರ್ಗನ್ ಇಸ್ ಬಿಗ್ಗರ್ ಇನ್ ಅವರ್ ಬಾಡಿ? ಬನ್ನಿ ನನ್ನ ಗೆಳೆಯರೇ. ನನ್ನ ಗೆಳತಿಯರೇ. ಚಾರ್ಜ್ ಮಾಡ್ತಾರಲ್ಲ ಅದ್ರ ಯೂನಿಟ್ನ ಏನಂತಾರೆ? ಮೊಬೈಲ್ನ ಚಾರ್ಜ್ ಮಾಡ್ತಿರಲ್ಲ ಅದಕ್ಕೊಂದು ಏನೋ ಅಂತಾರೆ. ಸ್ವಲ್ಪ ಹತ್ರ ಇದ್ರೆ ಬ್ಯಾಟ್ರಿ ಕೆಪಾಸಿಟಿ ಅಲ್ಲ. ನಾವು ಮೊಬೈಲ್ನ ಚಾರ್ಜ್ ಮಾಡೋ ಬ್ಯಾಟ್ರಿಗೆ ವಾಟ್. ಈಗ ನಿಮಗೆ ಕ್ವಶನ್ನು, ಭಾರತದ ರಾಷ್ಟ್ರೀಯ ಹೂವು ಯಾವುದು? ನಿಮ್ಮ ಗ್ರೂಪ್ಗೆ ಆಗಲಿ. ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ?
ಹಾಂ 52 ಅಂತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕರೆಕ್ಟಾ? ಹಾಂ ಎಷ್ಟು ಎಷ್ಟು ಅಲ್ಲೋ ಕೂತ್ಕೊಂಡು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? ಹಾಂ ಎಷ್ಟು ಹೇಳ್ರಿ. ಈಗ ಗೂಗಲ್ ಔಟ್ ಎಲ್ಲ ಮಾಡಬಾರ್ದು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 49 ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆ ಬೇಡ, ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳಿದ್ದಾವೆ ಗೊತ್ತಾ? ಎಷ್ಟು ಅಕ್ಷರಗಳಿದ್ದಾವೆ ಸ್ವರಗಳು? ಹಾಂ 13. ಯಾಕಕ್ಕ ನಗ್ತಿದ್ದೀರಾ? ನಿಮಗೆ ಗೊತ್ತೇನಕ್ಕ? ಕನ್ನಡದ ಆದಿಕವಿ ಯಾರು? ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಕನ್ನಡದ ಆದಿಕವಿ ಯಾರು? ಕುವೆಂಪುನಾ? ಓಕೆ. ಟೀಮಿಂದ ಇವಾಗ ನಿಮ್ಮ ಟೀಮಿಗೆ ಬಂದೈತೆ. ಅವರು ತಪ್ಪು ಆನ್ಸರ್ ಕೊಟ್ಟವ್ರೆ. ಕನ್ನಡದ ಆದಿಕವಿ ಯಾರು? ಹಾಂ ಕರೆಕ್ಟ್. ಇದು ಜೋರಾಗಿ ಹೇಳ್ರಿ. ಹಾಂ ಅಲ್ಲ, ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾವ ಇವೆಲ್ಲ ಅವ್ರು ತಪ್ಪು ಹೇಳಿದವ್ರೆ ಆನ್ಸರ್ 2. ಅವ್ರು ಡಿಸ್ಕ್ವಾಲಿಫೈ ಆಗಿಲ್ಲ. ಈಗ ನಿಮಗೆ ಚಾನ್ಸ್ ಐತೆ. ಕನ್ನಡದ ಆದಿಕವಿ ಯಾರು? ಕನ್ನಡದ ಆದಿಕವಿ. ಹಾಂ ವಾ ಪಂಪ, ನೀನ್ ತುಂಬಾ ಕೆಂಪ. ಇದು 4th ರೌಂಡು. ಕನ್ನಡಕ್ಕೆ ಫಸ್ಟು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವ್ರು ಯಾರು? ಯಾವುದಕ್ಕೆ? ಲ್ಯಾಟ್ರಿ. ಹಾಂ ಫುಲ್ ಈಸಿ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವ್ರು ಯಾರು? ಫಸ್ಟ್ನೇವ್ರು ಯಾರು ಅಂತ ಗೊತ್ತಾ? ಹಾಂ. ಸೆಕೆಂಡ್ನವ್ರು ಯಾರು? ಹಾಂ ದ.ರಾ ಬೇಂದ್ರೆ. ಕರೆಕ್ಟು. ಬಟ್ ಯಾವ ಕೃತಿಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ಹೇಳ್ಬೇಕು. ಕ್ಲೂ ಎಲ್ಲ ಇಲ್ಲ. ದ.ರಾ ಬೇಂದ್ರೆ ಅಂತ ಗೊತ್ತು ಅಂದ್ಮೇಲೆ ಅವ್ರು ಯಾವ್ದು ಕೃತಿಗೆ ಬಂತು ಗೊತ್ತಿಲ್ವಾ? ಓಕೆ, ನೆಕ್ಸ್ಟ್ ಇವ್ರಿಗೆ ಹೋಗೋಣ. ಹಾಂ ನೀವು ಕರೆಕ್ಟಾಗಿ ಹೇಳಿದಿರಾ ಮಹೇಶ್? ನಿಮ್ಮ ಗ್ರೂಪ್ಗೆ ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವ್ರು ಯಾರು? ದ.ರಾ ಬೇಂದ್ರೆ. ನಿಮಗೆ ಗೊತ್ತಿಲ್ಲ. ಅವ್ರು ಯಾವ ಕೃತಿಗೆ ಬಂತು? ಜ್ಞಾನಪೀಠ ಪ್ರಶಸ್ತಿ? ಗೊತ್ತಿಲ್ವಾ? ನೀವು ಈ ರೌಂಡಿಂದ ಎಕ್ಸಿಟ್ ಆಗ್ತಾ ಇದ್ದೀರಾ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹೇಳಿ ಅಣ್ಣ ಬೇಗ. ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಬಂದರು, ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಹೇಳ್ತೀರಾ ಯಾರು? 10,000 rupees ಗಿಫ್ಟ್ ವಾಚರ್ ಇದೆ ಇಲ್ಲಿ. ಸುಮ್ಮನೆ ಓಡಾಡ್ತಾರೆ ಕಾಲೇಜಲ್ಲಿ. ಪ್ರತಿಭೆ ತೋರಿಸ್ಬೇಕು ನಿಮ್ದು. ಇವಾಗ ನಿಮ್ ಗ್ರೂಪ್ ತೋರಿಸಿ ಹೇಳಿ. ಹಾಡು ಹೇಳ್ತೀರಾ? ಕ್ಯಾಶ್ ಅಂತೆ ಮ್ಯಾಮ್ ತಗೊಂಡ್ಬರ್ತಾರೆ. ಹೇಳು. ಫ್ರೆಂಡು ನಿಖಿಲು ಮತ್ತೆ ಅವನ ಫ್ರೆಂಡು ಪುನೀತು, 3 ಜನನು ಊಟ ಮಾಡಕ್ ಹೋಗ್ತಾ ಇದೀವಿ. ಮಧ್ಯಾಹ್ನ ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಹೆಂಗಸರು ಸೆರಗನ ಕಂಡ್ರೆ ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ. 1 ಗಂಟೆಯಿಂದ 2 ಗಂಟೆ. ಆ ಗ್ಯಾಪಲ್ಲಿ ಏನಾರ ಊಟ ಮಾಡ್ಕೊಂಬಿಡೋಣ ಅಂತ ಎಲ್ಲಾರು. ಮತ್ತೆ
12:30 1:30 ಅಂತೆ. ಅಷ್ಟರೊಳಗೆ ಎಲ್ಲ ಈ ರೂಮ್ಗಳಲ್ಲಿ ಪಿ ಜಿಗಳಲ್ಲಿ ಇರೋದ್ರಿಂದ ಹೋಟ್ಲೇ ನಮಗೆ ಊಟ ಮಾಡೋಕ್ಕಿರೋ ಒಂದೇ ಒಂದು ಸ್ಪಾಟು. ಸೊ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಯಾವಾಗಲೂ ಉಡುಪಿ ವೆಜ್ಜಲ್ಲೇ ತಿನ್ನೋದು, ಒಳ್ಳೆ ಕ್ವಾಲಿಟಿ ಮುದ್ದೆ, ಅನ್ನ, ಸಾಂಬಾರು, ಹಪ್ಪಳ, ಚಪಾತಿ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಪ್ಲಗ್ ಕಾರ್ಡ್ಸ್ ಮಾಡ್ತಾ ಇದ್ದಾರೆ. ಎನ್ವಿರಾನ್ಮೆಂಟಲ್ ಡೇ ಇರೋ ಕಾರಣ ವಾಕಥಾನ್ ಇದೆ ಲಾಲ್ಬಾಗಲ್ಲಿ, ಲಾಲ್ಬಾಗ್ ವೆಸ್ಟರ್ನ್ ಗೇಟಲ್ಲಿ ವಾಕಥಾನ್ ಇದೆ. ಅದಕ್ಕೆ ಪ್ಲಗ್ ಕಾರ್ಡ್ಸ್ ಮಾಡಿ ಅಂತ ಹೇಳೋರೆ ನಮ್ಮ ಕ್ಲಾಸರ್ಗೆ. ಇಲ್ಲಿ ಪ್ಲಗ್ ಕಾರ್ಡ್ಸ್ ಮಾಡ್ತಾವ್ರೆ, ಇನ್ನು ಅಲ್ಲೊಬ್ರು ಇಲ್ಲಿ ಊಟ ಮಾಡ್ತಾರೆ, ಪ್ಲಗ್ ಕಾರ್ಡ್ಸ್ ಮಾಡ್ತಾರೆ. ಮಹೇಶ್ ಪ್ಲಗ್ ಕಾರ್ಡ್ಸ್ ಮಾಡ್ತಾ ಇದ್ದಾನೆ. ನೋಡೋಣ ಫೈನಲ್ ಟಚ್ ಅಪ್ ಹೆಂಗೆ ಕೊಡ್ತಾನೆ ಮಹೇಶ್ ಅಂತ. ಅದಾದ್ಮೇಲೆ ಊಟ ಮಾಡ್ಕೊಂಡು ಪ್ಲಗ್ ಕಾರ್ಡ್ಸ್ ಇಂದ ಎಲ್ಲ ನೋಡ್ಕೊಂಬಿಟ್ಟು ಮೇಲ್ಗಡೆ ಸ್ಪೋರ್ಟ್ಸ್ ರೂಮಿಗೆ ಬಂದ್ವಿ. ಸರ್ರು ಇಲ್ಲೇನೋ ಮುಂದಿನ ವಾರ ಫಿಸಿಯೋಥೆರಪಿಯವರಿಗೆ ಸ್ಪೋರ್ಟ್ಸ್ ಆಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರನ್ನು ರೆಡಿ ಮಾಡ್ತಾ ಇದ್ದಾರೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಮುಂದಿನ ವಾರದಿಂದ ಫಿಸಿಯೋಥೆರಪಿಯವರಿಗೆ ಸ್ಪೋರ್ಟ್ಸ್ ಇರುತ್ತೆ ಅಂತ ಈಗ ತಾನೇ ಪ್ರಿನ್ಸಿಪಾಲ್ ಸರ್ ಹತ್ರ ಮಾತಾಡ್ಕೊಂಡು ಬಂದೆ ಅಂತ ಹೇಳಿದ್ರು. ಏನೋ ಸರ್ಕ್ಯುಲರ್ ರೆಡಿ ಮಾಡ್ತಾ ಇದ್ದಾರೆ. ನಾವು ಸರ್ರು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಅಷ್ಟೇ. ನೋಡಿ ಸ್ಮೈಲ್ ನೋಡಿ ಯಾವ ಥರ ಕೊಡ್ತೇವೆ ಸ್ಮೈಲ್. ಆಮೇಲೆ ಗೈಸ್ ಆಡಿಟೋರಿಯಮಿಗೆ ಬಂದರೆ ಇಲ್ಲಿ ಮ್ಯಾಮ್ಗಳು ಶಟ್ಲ್ ಕಾಕ್ ಆಡ್ತಾ ಇದ್ರು, ಹುಡುಗರುಗಳು ಥ್ರೋಬಾಲ್ ಆಡ್ತಾ ಇದ್ರು. ಇಲ್ಲಿ ಹುಡುಗಿ ಪಾಡಿಗೆ ಆಟ ಆಡ್ತಾ ಇತ್ತು. ನಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಮ್ಯಾಮ್ ಇವರು. ಹಾಯ್ ಹಾಯ್ ಹೇ ಹಾಯ್ ಸೇ ಹಾಯ್ ಸೇ ಹಾಯ್ ಫಸ್ಟ್ ಹೇ ಸೇ ಹಾಯ್. ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಯು ಟೆಲ್. ಸಬ್ಸ್ಕ್ರೈಬ್, ಲೈಕ್, ಶೇರ್, ಫ್ಯಾಮಿಲಿ. ಏನು ಹೇಳ್ತೀರಾ ಮ್ಯಾಮ್? ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್. ಇದನ್ನು ಹಾಕ್ತೀನಿ ನಾಳಿಕೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಹೊರಟೋಗ್ತವ್ರೆ ಅಂತ. ಇವಾಗ ಕ್ಲಾಸ್ ಮುಗಿಸ್ಕೊಂಬಿಟ್ಟು ಇನ್ನೇನು ಕ್ಲಾಸ್ ಎಲ್ಲ ಮುಗೀತು. ಇವಾಗ ಮಹೇಶ್ ಒಂದು ಎಡಿಟ್ ಮಾಡ್ಕೊಳ್ತೀನಿ ಅಂತ ಅಂದ. ನನ್ನ ಇನ್ಸ್ಟಾಗ್ರಾಮು ಯೂಟ್ಯೂಬ್ ವೀಡಿಯೋಗಳೆಲ್ಲ ಬಿಡೋಕ್ಕೆ ಇವಂದು ಒಂದು ಚಾನಲ್ ಐತೆ ಆಫ್ಲೈನ್ ಎಡಿಟ್ ಅಂತ. ಸರಿ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕ್ಯಾಂಟೀನಿಗೆ ಬಂದಿದ್ದೀವಿ. ನೋಡೋಣ ಎಡಿಟ್ ಆದಮೇಲೆ ಇವತ್ತು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವತ್ತು ಬಿಟ್ಬಿಡ್ತೀನಿ ನೋಡಿ. ಇವತ್ತು ಸಂಜೆ ಸುಹಾಸ್ ಕನ್ನಡಿಗ ಲಾಸ್ಟಿಗೆ ನಮ್ದು ಎಡಿಟ್ ಮುಗಿಸ್ಕೊಂಡು ಬಂದರೆ ಇವರು ಇಲ್ಲಿ ಪ್ಲಗ್ ಕಾರ್ಡ್ನ ಎಡಿಟ್ ಮಾಡಿದರು. ಭೂಮಿಯನ್ನು ಕಾಪಾಡೋಣ, ಮುಂದಕ್ಕೆ ಏನು ಬರ್ಬೋದು, ಭೂಮಿಯನ್ನು ಕಾಪಾಡೋಣ, ಭವಿಷ್ಯವನ್ನು ಉಳಿಸೋಣ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಾಳೆ ಪ್ಲಗ್ ಕಾರ್ಡ್ಸ್ ಅಲ್ಲಿ ಇದೆ ಗೈಸ್. ಲಾಲ್ಬಾಗ್ ವೆಸ್ಟರ್ನ್ ಗೇಟ್ ಬೆಳಗ್ಗೆ ಎನ್ವಿರಾನ್ಮೆಂಟಲ್ ಡೇಗೆ ಪ್ಲಗ್ ಕಾರ್ಡ್ಸ್ ರೆಡಿ. ನಾಳೆ ಬೆಳಗ್ಗೆ ಸಿಗೋಣ. ಇವತ್ತಿದೆ ಲಾಸ್ಟ್ ವಿಡಿಯೋ. ಇಲ್ಲಿ ಭೂಮಿಯನ್ನ ಕಾಪಾಡೋಣ, ಭವಿಷ್ಯವನ್ನ ಉಳಿಸೋಣ. ಭೂಮಿಯನ್ನ ಕಾಪಾಡೋಣ, ಭವಿಷ್ಯವನ್ನ ಉಳಿಸೋಣ ಅಂತ ಬರ್ದವ್ರೆ ನಮ್ಮ ಕ್ಲಾಸ್ಮೇಟ್ಸು. ಓಕೆ, ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ನಾಳೆ ಬೆಳಗ್ಗೆ 6 ಗಂಟೆಗೆ ಎನ್ವಿರಾನ್ಮೆಂಟಲ್ ಡೇಗೆ ಸಿಗೋಣ. ಓಕೆ 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 ಗೈಸ್. ಹಂಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸುಹಾಸ್ ಕನ್ನಡಿಗ ಪೇಜ್ನ ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇವತ್ತಿನ ಬಸ್ನ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಗೈಸ್.